ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ನಾನು ಸಂಭ್ರಮಿಸುತ್ತಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿ ವರ್ತಿಸಿದ್ರೆ ರಾಜ್ಯಾಧ್ಯಕ್ಷನಾಗಲು ನಾನು ನಾಲಾಯಕ ಆಗ್ತೀನಿ. ರಾಜ್ಯದಲ್ಲಿ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತರೋದೇ ನನ್ನ ಕೆಲಸ. ಆ ಬಗ್ಗೆ ಪ್ರಯತ್ನಿಸುತ್ತಿದ್ದೇನೆ. ನಾನು ಯತ್ನಾಳ್ ಉಚ್ಚಾಟನೆಯನ್ನ ಸಂಭ್ರಮಿಸುತ್ತಿಲ್ಲ ಅಂತೇಳಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಆ ರೀತಿ ವರ್ತಿಸಿದ್ರೆ ರಾಜ್ಯಾಧ್ಯಕ್ಷನಾಗಲು ನಾನು ಲಾಯಕ್ಕಲ್ಲ. ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡೋದು ನನ್ನ ಪ್ರಯತ್ನ. ಆ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆಗಲು ಹೊರಟಿಲ್ಲ ಅಂತೇಳಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನನಗೆ ಪಕ್ಷವನ್ನ ಅಧಿಕಾರಕ್ಕೆ ತರೋದಷ್ಟೇ ಜವಾಬ್ದಾರಿ. ಒಬ್ಬ ರಾಜ್ಯಾಧ್ಯಕ್ಷನಾಗಿ ಪಕ್ಷ ಸಂಘಟಿಸಿ ಪಕ್ಷದ ಬಹುತೇಕ ಶಾಸಕರನ್ನ ಗೆಲ್ಲಿಸಿಕೊಂಡು ಬರೋದು ನನ್ನ ಕೆಲಸ. ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ನಾನು ಕಣ್ಣು ಹಾಕಿಲ್ಲ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಹೊರಟಿಲ್ಲ. ನನ್ನ ಜವಾಬ್ದಾರಿ ಕೆಲಸವನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳಿ ಸದ್ಯ ಬಿವೈ ವಿಜಯೇಂದ್ರ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ. ಸದ್ಯ ಬಿವೈ ವಿಜಯೇಂದ್ರ ಅವರು ಯತ್ನಾಳ್ ಅವರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಟ್ವೀಟ್ ಮಾಡಿದ್ರು. ನಾನು ಇದನ್ನು ಸಂಭ್ರಮಿಸೋದಿಲ್ಲ, ನಾನಿನ್ನ ದುಃಖಿಸ್ತೇನೆ. ಒಬ್ಬ ಪಕ್ಷದ ಕಾರ್ಯಕರ್ತ ಪಕ್ಷದಿಂದ ಹೊರಗೆ ಹೋಗಿದ್ದಾರೆ, ಪಕ್ಷದಿಂದ ಉಚ್ಚಾಟನೆ ಆಗಿದೆ. ಬಟ್ ಅವರೇ ಮಾಡಿಕೊಂಡಂಥ ತಪ್ಪಿನಿಂದ ಅವರು ಈ ರೀತಿಯ ಪರಿಸ್ಥಿತಿಗೆ ಬಂದಿದ್ದಾರೆ. ಸೊ ಹೈಕಮಾಂಡ್ ಕೂಡ ಏನು ಯತ್ನಾಳ್ ಅವರಿಗೆ ಹಲವು ಬಾರಿ ಅವರ ವರ್ತನೆಯನ್ನು ಬದಲಿಸುವಂತೆ ತಿಳಿ ಹೇಳಿತ್ತು. ಆದರೂ ಅದನ್ನು ಯತ್ನಾಳ್ ಅವರು ಪಾಲಿಸಿರಲಿಲ್ಲ. ಹೀಗಾಗಿ ಯತ್ನಾಳ್ ಅವರ ಉಚ್ಚಾಟನೆ ಅನ್ನೋದು ನನಗೇನು ಸಂಭ್ರಮಾಚರಣೆಯನ್ನು ತಂದು ಕೊಡ್ತಾ ಇಲ್ಲ. ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಎಲ್ಲರನ್ನ ಕೂಡ ಒಂದೇ ಮನಸ್ಥಿತಿಯಲ್ಲಿ ನೋಡ್ತೇನೆ. ಇವತ್ತು ಯತ್ನಾಳ್ ಅವರ ಉಚ್ಚಾಟನೆ ನನಗೆ ಸಂಭ್ರಮವಂತೂ ಅಲ್ವೇ ಅಲ್ಲ. ಸೊ ಯತ್ನಾಳ್ ಅವರ ಉಚ್ಚಾಟನೆ ಹೈಕಮಾಂಡ್ ತೀರ್ಮಾನ ಆಗಿದೆ. ರಾಷ್ಟ್ರೀಯ ನಾಯಕರ ವರಿಷ್ಠರ ತೀರ್ಮಾನ ಏನಿರುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗತ್ತೆ. ಯಾಕಂದರೆ ಇದೊಂದು ರಾಷ್ಟ್ರೀಯ ಪಕ್ಷ. ಕೆಲವೊಂದಷ್ಟು ಪಕ್ಷಕ್ಕೆ ಆದಂಥ ನಿಯಮಗಳಿರುತ್ತೆ. ಆ ನಿಯಮಗಳ ಅನುಸಾರ ನಾವು ಕೆಲಸ ಮಾಡಬೇಕಾಗತ್ತೆ ಅಂಥೇಳಿ ಯತ್ನಾಳ್ ಅವರ ಉಚ್ಚಾಟನೆ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯಿಸಿದರು. ಈಗಲೂ ಕೂಡ ನಾನೇನು ಮುಖ್ಯಮಂತ್ರಿ ಹಾಗೂ ಹೊರಟಿರೋನಲ್ಲ. ನಾನು ಪಕ್ಷ ಸಂಘಟನೆ ಮಾಡುವಂಥ ವ್ಯಕ್ತಿ. ನಾನು ಪಕ್ಷದಲ್ಲಿ ಸಂಘಟನೆಯ ದೃಷ್ಟಿಯಲ್ಲಿ ನಾನು ಹೆಚ್ಚಿಸುವಂಥ ಪ್ರಯತ್ನ ಮಾಡ್ತೀನಿ. ಬಿಟ್ಟರೆ ನನಗೆ ಬೇರೆ ಯಾವುದೇ ರೀತಿಯಾದಂಥ ದೊಡ್ಡ ಆಸೆಗಳು ಇಲ್ಲ, ಸ್ವಾರ್ಥವಂತೂ ಇಲ್ಲವೇ ಇಲ್ಲ ಅಂಥೇಳಿ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.